ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮೂಳೆ ಹಾಗೂ ಕೀಲು ಸಮಸ್ಯೆಗಳು ಮತ್ತು ಪರಿಹಾರ ಈ ಬಗ್ಗೆ ಹೊಸಪೇಟೆಯ ತಜ್ಞ ವೈದ್ಯರಾದ ಡಾಕ್ಟರ್ ನವೀನ್ ಕುಮಾರ್ ಎ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಕುಮಾರ್ ಎ ಇವರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಎಎಂಎಂ ಆಸ್ಪತ್ರೆಯ ಮೂಳೆ ಕೀಲು ತಜ್ಞರಾಗಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ವೈದ್ಯರಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟ್ರೇ ನಮಸ್ಕಾರ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಕೇಳುಗರಿ ಎಲ್ಲರಿಗೂ. ಡಾಕ್ಟ್ರೇ, ನೀವು ಮೂಳೆ ಕೀಲು ತಜ್ಞರು, ಅದರಲ್ಲೂ ನೀವು ಬಹಳ ಮುಖ್ಯವಾಗಿ ಮಂಡಿ ಚಿಪ್ಪು ಬದಲಾವಣೆ ಮಾಡುವಂತಹ ವಿಷಯದಲ್ಲಿ ತಜ್ಞರಾಗಿದ್ದೀರಿ. ನಮ್ಮ ಪ್ರಶ್ನೆ ಏನು ಅಂದರೆ, ನಮ್ಮ ಜನರು ಸಾಮಾನ್ಯವಾಗಿ ಏನೇನು ಸಮಸ್ಯೆಗಳನ್ನು ಹೊತ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂತ? ಇದು ಬಹಳ ಒಳ್ಳೆ ಕ್ವಶನ್. ನನ್ನ ಹತ್ರ ಕಾಮನ್ ಆಗಿ ಬರೋಂಥ ಪೇಷಂಟ್ಸ್ 3 ಥರದಲ್ಲಿ ಇರ್ತಾರೆ. ಮೋಸ್ಟ್ ಕಾಮನ್ ಬರೋದು ಮಂಡಿ ನೋವಿಂದ ಬರ್ತಾರೆ ಈ ಕಾಲದಲ್ಲಿ. ಮೇ ಬಿ ಅರೌಂಡ್ 100 ಪೇಷಂಟಲ್ಲಿ 50% ಆಫ್ ದ ಪೀಪಲ್ ಮಂಡಿ ನೋವಿಂದನೇ ಬರ್ತಾ ಇರ್ತಾರೆ ನನ್ನ ಹತ್ರ. ಇನ್ನೊಂದು ಥರದ ಪೇಷಂಟ್ ಅಂದರೆ ನಡು ನೋವು, ಬೆನ್ನು, ಅದು ಆಲ್ಮೋಸ್ಟ್ ಕಾಮನ್ ಇದೆ 30% ಪೀಪಲ್. ಇನ್ನು ಉಳಿದ 10-20% ಟ್ರೋಮಾ ಆರ್ ಅರ್ಥರೈಟಿಸ್ ಅಂತ ಹೇಳ್ತೀವಿ, ಇದರಿಂದ ಬರ್ತಾ ಇರ್ತಾರೆ. ಸಾಮಾನ್ಯವಾಗಿ ನೀವು ಹೇಳ್ತಾ ಇದ್ದೀರಿ ಮಂಡಿ ನೋವು ಜನರಲ್ಲಿ ಹೆಚ್ಚು ಇರ್ತದೆ, ಇದಕ್ಕೆ ಕಾರಣ ಏನು ಅಂತಾರೆ ಡಾಕ್ಟ್ರೆ? ನೋಡಿ ಸರ್, ಅದು 2 ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಕಾಣಿಸುತ್ತೆ. ಮಂಡಿ ನೋವು ಒಂದು ಆ್ಯಸ್ ಎ ಪಾರ್ಟ್ ಆಫ್ ಅರ್ಥರೈಟಿಸ್ ಇರ್ಬೋದು, ಅಂದರೆ ವೈರಲ್ ಫೀವರ್ ಬಂದು ಹೋದ್ಮೇಲೆ ಯೂಶ್ವಲಾಗಿ ಮಂಡಿ ನೋವು, ಬೆರಳು ನೋವು, ಜಾಯಿಂಟ್ ಪೇನ್ ಇರುತ್ತೆ, ಅದರಲ್ಲಿ ಅದು ಕೂಡ ಒಂದು ಭಾಗಿಯಾಗಿರ್ಬೋದು. ಬಟ್ ನಮ್ಮಲ್ಲಿ ಬರೋದು ಮೋಸ್ಟ್ ಕಾಮನ್ ಇಸ್ ಏಜ್ ರಿಲೇಟೆಡ್ ಮಂಡಿ ನೋವು. ಅದಕ್ಕೆ ನಾವೇನಾಗ್ತೀವಿ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಯೂಶಲಿ ಈ ಗ್ರೂಪ್ ಆಫ್ ಪೀಪಲ್ ಏನಿರ್ತಾರೆ ಅಂದರೆ ಫೀಮೇಲ್ಸಲ್ಲಿ ಭಾಳ ಜನಕ್ಕೆ ಕಾಣುತ್ತೆ. ಅರೌಂಡ್ 60 ಇಯರ್ಸ್ ಮೇಲ್ಪಟ್ಟ ಜನ ಬರ್ತಾರೆ. ಇದನ್ನು ಪ್ರೆಸೆಂಟ್ ಮಾಡೋ ರೀತಿ ಹೇಗಿರುತ್ತೆ ಅಂತಂದರೆ, ನಮ್ಮ ಹತ್ರ ಬಂದಾಗ ಯಾವ ಥರ ಬರ್ತಾರೆ ಸರ್, 1 ವರ್ಷ 2 ವರ್ಷದಿಂದ ನೋವಿದೆ. ನೋವು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಕೂತ್ರೆ ಎದ್ದೇಳಕ್ಕೆ ಬರಲ್ಲ, ನಡೀತಾ ನಡೀತಾ ನೋವು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಆರಾಮ್ ಅನಿಸುತ್ತೆ. ಈ ಥರ ಮಂಡಿ ನೋವು ಭಾಳ ಕಾಮನ್ ಆಗಿ ಬರ್ತದೆ. ಸೊ ಅದನ್ನು ನಾವು ಡಯಾಗ್ನೋಸಿಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇದು ಯಾವ ಪಾರ್ಟ್ ಆಫ್ ಮಂಡಿ ನೋವು ಅಂತೇಳಿ, ಒಂದು ಅರ್ಥರೈಟಿಸ್ ರಿಲೇಟೆಡ್ ಅಥವಾ ಜಸ್ಟ್ ಏಜ್ ರಿಲೇಟೆಡ್ ಚೇಂಜಸ್. ಏಜ್ ರಿಲೇಟೆಡ್ ಮಂಡಿ ನೋವು ಇದರಲ್ಲೇ ಕಾಮನ್ ಆಗಿರೋದು. ಸೊ ಏಜ್ ರಿಲೇಟೆಡ್ ಮಂಡಿ ನೋವು ಅಂದರೆ ಏನು ಹೇಳ್ತೀವಿ ಅಂದರೆ, ಜಸ್ಟ್ ತಲೆಯಲ್ಲಿ ಹೆಂಗೆ ಬಿಳೆ ಕೂದಲಾಗುತ್ತಲ್ಲ ಏಜ್ ಆದಂಗೆಲ್ಲ, ಅದು ಮಂಡಿಯಲ್ಲಿ ಕೂಡ ಅದು ಸ್ವಲ್ಪ ಕಾರ್ಟಿಲೇಜ್ ಅಂತ ಹೇಳ್ತೀವಿ, ಅದು ಒಂಥರ ಗ್ಲಾಸ್ ಥರ ಸ್ಮೂತ್ ಆಗಿರುತ್ತೆ. ಏಜ್ ರಿಲೇಟೆಡ್ ಅದು ಸ್ವಲ್ಪ ಕರಗಿ ಹೋಗ್ತಾ ಇರುತ್ತೆ. ಸೊ ಅದು ಕರಗಿ ಹೋದ್ರೆ ಆ ಸ್ಮೂತ್ನೆಸ್ ಹೋಗ್ಬಿಡುತ್ತೆ ಮಂಡಿಯಲ್ಲಿ. ಸೊ ಅದಕ್ಕೆ ಜನ ಕಾಮನ್ ಆಗಿ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಚಟ್ ಅನ್ನುತ್ತೆ, ಕಟಕಟ ಅನ್ನುತ್ತೆ, ಕೂತೆದ್ರೆ ನೋವು ಬರುತ್ತೆ. ದಿಸ್ ಇಸ್ ಕಾಮನ್ ಕಂಪ್ಲೇಂಟ್. ಸೊ ಈ ಥರದ ಪೇಷಂಟಲ್ಲಿ ನಾವು ನೆಕ್ಸ್ಟ್ ಎಕ್ಸ್ರೇ ಮಾಡ್ಬೋದು. ಎಕ್ಸ್ರೇ ಅನ್ನೋಕ್ಕಿಂತ ಮೋಸ್ಟ್ ಬೆರಳಲ್ಲಿ ಎಕ್ಸಾಮಿನೇಷನ್ ಮಾಡಿ ನೋಡೋದು ಭಾಳ ಇಂಪಾರ್ಟೆಂಟ್. ಮಂಡಿ ಮುಟ್ಟಿ ನೋಡಬೇಕು ಪ್ರತಿಯೊಬ್ಬ ಡಾಕ್ಟ್ರು ಕೂಡ, ಯಾಕಂದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಪೇಷಂಟ್ಗೆ. ಇನ್ನೊಂದು ಎಕ್ಸ್ರೇಯಲ್ಲಿ ಸ್ವಲ್ಪ ಕಾರ್ಟಿಲೇಜ್ ಕಡಿಮೆ ಆಗಿರೋದು, ಜಾಯಿಂಟ್ ಸ್ಪೇಸ್ ಅಂತ ಹೇಳ್ತೀವಿ, ಡಿಸ್ಟೆನ್ಸ್, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದು ಸಮಸ್ಯೆ ಮುಖ್ಯವಾಗಿ ವಯೋಮಾನಕ್ಕೆ ಅನುಗುಣವಾಗಿ ಈ ಸಮಸ್ಯೆ ಬರುತ್ತೆ. ಹೌದು ಸರ್. ಇನ್ನೊಂದು ಅರ್ಥ್ರೆಟಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ರು. ಹೌದು ಸರ್. ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಜನಸಾಮಾನ್ಯ? ಅದು ಹೇಗೆ ಅರ್ಥರೈಟಿಸ್ ಪ್ರಾಬ್ಲಮ್ ಅಂದರೆ ಸರ್, ಯೂಶಲಿ ಇದು ಕೂಡ ಸ್ವಲ್ಪ ಭಾಳ ದಿನದಿಂದ ಇರುತ್ತೆ, ಅಥವಾ ಒಂದು ಸ್ವಲ್ಪ ದಿನ ವೈರಲ್ ಫೀವರ್ ಬಂದು ಹೋಗಿರುತ್ತೆ ಅವರಿಗೆ, ಒಂದು 5 ಡೇಸ್. ಆಮೇಲಿಂದ ಜಾಯಿಂಟ್ ಪೇನ್, ಫಾರ್ ಎಕ್ಸಾಂಪಲ್ ಚಿಕನ್ ಗುನ್ಯಾ ಬಂದಿತ್ತು, ವೆರಿ ಕಾಮನ್, ಕಾಯಿಲೆಗಳಿಂದ ಬರುತ್ತೆ. ಅಥವಾ ವೈರಲ್ ಫೀವರ್ ಮೋಸ್ಟ್ ಕಾಮನ್, ಯಾವುದೇ ಚಿಕನ್ ಗುನ್ಯಾ ಅಂತಿಲ್ಲ, ಭಾಳಷ್ಟು ವೈರಲ್ ಫೀವರ್ ಕ್ಯಾನ್ ಕಾಸ್ ಇದು ಅರ್ಥರೈಟಿಸ್ ಅಂತ ಹೇಳ್ತೀವಿ. ಈ ತರ ಪೇಷಂಟ್ ಹೇಗೆ ಬರ್ತಾರೆ ಅಂದ್ರೆ, ಯೂಶಲಿ ಬೆಳಿಗ್ಗೆ ಎದ್ದಾಗೆ ಅವ್ರಿಗೆ ಎದ್ದು ನಡೆಯೋಕ್ಕಾಗಲ್ಲ, ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಎಲ್ಲ ಜಾಯಿಂಟ್ ಹಿಡ್ಕೊಂಡ್ಬಿಟ್ಟಿರುತ್ತೆ. ಒಂದು 1 ಅವರ್ ಆಗ್ಬೇಕು ಎದ್ದು ಸ್ವಲ್ಪ ಒದ್ದಾಡಿ ಸ್ವಲ್ಪ ನಡೆದು ಒಂದು 5 ಸ್ಟೆಪ್ಸ್ ಹಾಕಿದ್ಮೇಲೆ ಕ್ರಮೇಣವಾಗಿ ಫ್ರೀ ಆಗ್ತಾ ಬರುತ್ತೆ ಜಾಯಿಂಟ್ಸ್. ಇದು ಅರ್ಥರೈಟಿಸ್ ಪಾರ್ಟ್. ಈ ಸಮಸ್ಯೆ ದೀರ್ಘವಾಗಿರುತ್ತೆ ಜೀವನದಲ್ಲಿ ಅವ್ರಿಗೆ? ಹೌದು ಸರ್, ಅದು ಡಿಪೆಂಡ್ಸ್. ಒಬ್ಬೊಬ್ಬರಿಗೆ ರುಮಟೈಡ್ ಅರ್ಥರೈಟಿಸ್ ಅಂತೀವಿ, ಅದರಲ್ಲಿ ಬಹಳಷ್ಟು ವಿಧಾನಗಳಿದಾವೆ. ಅರ್ಥರೈಟಿಸ್ ಅದು ಒಂದು ದೊಡ್ಡ ಟಾಪಿಕ್, ಅದರಲ್ಲಿ ಡೀಪ್ ಆಗಿ ಹೋದ್ರೆ ಇಟ್ಸ್ ವೆರಿ ಬಿಗ್ ಟಾಪಿಕ್. ಬಟ್ ಸ್ವಲ್ಪ ರುಮಟೈಡ್ ಅರ್ಥರೈಟಿಸ್ ಅನ್ನೋರಿಗೆ ಭಾಳ ದಿನ ಇರುತ್ತೆ. ಜಸ್ಟ್ ವೈರಲ್ ಫೀವರ್ ಬಂದು ಹೋಗೋ ಚಿಕನ್ ಗುನ್ಯಾ ಅದೆಲ್ಲ ಒಂದು 3 months 6 months ಇರ್ಬೋದು. ಇದಕ್ಕೆ ಚಿಕಿತ್ಸೆ, ಜ್ವರ ಬಂದು ಈ ತರ ಸಮಸ್ಯೆಗಳಾಗ್ತದೆ ಅಂತ ಹೇಳಿದ್ರಲ್ಲ, ಹೌದು ಸರ್, ಬೇಗ ಉಪಶಮನ ಆಗುತ್ತಾ ಹೇಗೆ? ಇದಕ್ಕೆ ಚಿಕಿತ್ಸೆ ನೋಡಿ ಸರ್, ಫಸ್ಟ್ ಇದು ಪ್ರಾಬ್ಲಮ್ ಏನು ಆ್ಯಕ್ಚುಲಿ ಕಾಸ್ ಫಾರ್ ದಿಸ್ ಅಂದರೆ, ವೈರಲ್ ಫೀವರ್ ಬಂದು ಹೋಗುತ್ತೆ, ಅದ್ರ ವಿರುದ್ಧ ನಮ್ಮ ಬಾಡಿ ಜಾಸ್ತಿಯಾಗಿ ರಿಯಾಕ್ಷನ್ ಮಾಡೋಕ್ಕೆ ಶುರು ಮಾಡುತ್ತೆ. ವೈರಲ್ ಪಾರ್ಟಿಕಲ್ಸ್ ಇರುತ್ತೆ, ಅದು ಹೋಗಿ ಸೇಮ್ ನಮ್ಮ ಓನ್ ಜಾಯಿಂಟ್ಸ್ನೇ ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ಮೇನ್ಲಿ ಟ್ರೀಟ್ಮೆಂಟ್ ಅಂದರೆ ನಮ್ಮ ಇಮ್ಯುನಿಟಿನ ನಾವು ಕಡಿಮೆ ಮಾಡಬೇಕು.
ಸೊ ಇಮ್ಯುನಿಟಿ ಕಡಿಮೆ ಮಾಡೋಕ್ಕೆ ವಿ ಸ್ಟಾರ್ಟ್ ವಿತ್ ಸ್ಟಿರಾಯ್ಡ್ಸ್. ಸ್ಟಿರಾಯ್ಡ್ಸ್ ಅಂದ್ಕೊಳ್ಳೆ ಜನ ಎದುರೋದು ಬೇಕಾಗಿಲ್ಲ. ಇಟ್ಸ್ ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋದ್ರೆ, ಒಳ್ಳೆ ಡಾಕ್ಟರ್ ಹತ್ರ ಹೋದ್ರೆ ಹಿ ನೋಸ್ ಹೌ ಟು ಸ್ಟಾರ್ಟ್, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು, ಹೆಂಗೆ ನಿಂದಿರಿಸ್ಬೇಕು. ಆಮೇಲೆ ಅರ್ಥರೈಟಿಸ್ಗೆ ಒಂದು 4-5 ಡ್ರಗ್ ಇದೆ ಸ್ಪೆಸಿಫಿಕ್ ಆಗಿ. ಅದು ಸ್ವಲ್ಪ ಲಾಂಗ್ ಟರ್ಮಲ್ಲಿ ಡೋಸ್ ಕಡಿಮೆ ಮಾಡ್ತಾ ಹೋದರೆ ಕ್ಯೂರಬಲ್ ಇದೆ. ಈ ವಿಷಯಕ್ಕೆ ತಕ್ಕಂಗೆ ನಾನು ಒಂದು ಕಾಮನ್ ಆಗಿ ಹೇಳ್ತೀನಿ, ಜನರಿಗೆ ಈ ನೋವು ಜಾಸ್ತಿ ದಿನ ಇರುತ್ತೆ, ಗುಳಿಗೆ ತೊಗೊಂಡು ಬೇಜಾರಾಗಿ ಬಿಟ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಜಾಯಿಂಟ್ ಪೇನ್ ಜಾಸ್ತಿ ಆಗಿರುತ್ತೆ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಯಾರಾದರೂ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವ್ರ ಹತ್ರನೇ ಮತ್ತೆ ರಿಪೀಟೆಡ್ ಆಗಿ ಹೋಗ್ತಾ ಇರ್ರಿ ದಯವಿಟ್ಟು. ಡಾಕ್ಟರ್, ಈಗ ಭಾಳ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಮಂಡಿ ನೋವು ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ಬರ್ತದೆ ಅಂತ ಹೇಳಿದ್ರಿ. ಅದರಲ್ಲೂ 60% ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅಂಥವರೇ ಹೆಚ್ಚಾಗಿ ಬರ್ತಾ ಇರ್ತಾರೆ ಅಂತ ಹೇಳಿದ್ರಿ. ಈಗ ನೀವಾಗಲೇ ಹೇಳಿದ್ರೆ ಅದನ್ನ ಡಯಾಗ್ನೋಸ್ ಮಾಡೋದು ಅಂದರೆ ಅದನ್ನ ಪತ್ತೆ ಹಚ್ಚೋಕ್ಕೆ ಬೇರೆ ಬೇರೆ ವಿಧಾನಗಳಿದಾವೆ. ಎಕ್ಸ್ರೇ ಮಾಡ್ತೀರಿ, ಮುಟ್ತೀರಿ, ಏನೆಲ್ಲ ಆಗ್ತದೆ. ಈಗ ಅವರಿಗೆ ಪರಿಹಾರ ಏನು, ಹೇಗೆ? ಫಸ್ಟ್ ಒಂದು ನಾವು ಏಜ್ ರಿಲೇಟೆಡ್ ಅರ್ಥರೈಟಿಸ್ ಅಂದ್ಕೊಂಡ್ರೆ ಆಸ್ಟಿಯೋಆರ್ಥರೈಟಿಸ್ ಅಂತ ಕಾಮನ್ ಮಂಡಿ ನೋವು ಏನು ಹೇಳಿದ್ನಲ್ಲ, ಅದು ಅರೌಂಡ್ 60 ಇಯರ್ಸ್ ಮೇಲ್ಪಟ್ಟವರಿಗೆ ಬರುತ್ತೆ. ಇದರಲ್ಲಿ ಕ್ಯೂರ್ಗಿಂತ ಜಾಸ್ತಿ ಅಡ್ವೈಸ್ ಭಾಳ ಇಂಪಾರ್ಟೆಂಟ್ ಈ ಥರದ ಪೇಷಂಟ್ಸಲ್ಲಿ. ಯಾಕಂದರೆ ಒಂದ್ಸಲ ತಲೆ ಬಿಳೆ ಕೂದಲಾಯ್ತು ವಾಪಸ್ ಕರಗಾಗಲ್ಲ, ನಾವು ಬೇರೆ ಮೇಲೆ ಹಚ್ಬೋದು ಅಷ್ಟೇ. ಸೇಮ್ ಕಾನ್ಸೆಪ್ಟ್ ಮಂಡಿಯಲ್ಲಿ ಕೂಡ. ಒಂದ್ಸಲ ಮಂಡಿ ಸವಿತ್ ಅಂದ್ಕೊಳ್ಳಿ, ಮತ್ತೆ ಅದನ್ನು ವಾಪಸ್ ಮಾಡುವಂಥ ಯಾವ ಟ್ಯಾಬ್ಲೆಟ್ ಕೂಡ ಇನ್ನೂವರೆಗೂ ಇಲ್ಲ. ಅಲೋಪತಿಯಲ್ಲಿಲ್ಲ, ಹೋಮಿಯೋಪತಿಯಲ್ಲಿಲ್ಲ, ಆಯುರ್ವೇದಿಕಲ್ಲಿಲ್ಲ. ದಯವಿಟ್ಟು ಆ ಆಯಿಲ್ ಈ ಆಯಿಲ್ ಅಲ್ಲಿ ತರಿಸಿ ಹಚ್ತೀನಿ, ಇಲ್ಲಿ ಜಾಯಿಂಟ್ ಮಾಡ್ತೀನಿ, ದಯವಿಟ್ಟು ಅದೆಲ್ಲ ಸ್ಟಾಪ್ ಮಾಡ್ಬೇಕು ಕಂಪ್ಲೀಟ್ಲಿ. ಯಾಕಂದ್ರೆ ನಾನೇ ಓಪನ್ ಆಗಿ ಹೇಳ್ತಿದ್ದೇನೆ, ದೇರ್ ಇಸ್ ಯಾವ ಟ್ಯಾಬ್ಲೆಟಿಂದ ಕ್ಯೂರ್ ಆಗಂತ ಇದಲ್ಲ. ಯಾಕಂದ್ರೆ ಇದು ಏಜ್ ರಿಲೇಟೆಡ್ ಚೇಂಜ್. ಸೊ ಆ ಚೇಂಜ್ಗೆ ನಾವು ಅಡ್ಜಸ್ಟ್ ಆಗ್ಬೇಕು. ಸೊ ಇದು ಮಂಡಿ ನೋವು ಹೇಗೆ ಅಡ್ಜಸ್ಟ್ ಆಗಬೇಕು, ದೇರ್ ಆರ್ ಸರ್ಟನ್ ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತೆ. ಡೂಸ್ ಅಂದ್ರೆ ಏನೇನು ಮಾಡ್ಬೋದು ಮಂಡಿ ನೋವು ಬಂದವ್ರು ಏನೇನು ಮಾಡ್ಬೇಕಂದ್ರೆ, ದೇರ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್ ಅಂತ ಇರುತ್ತೆ ಸರ್, ವ್ಯಾಯಾಮಗಳು. ಯೂಟ್ಯೂಬಲ್ಲಿ ಹುಡುಕಿದ್ರೆ ಯಾರಿಗೆ ಬೇಕಾದ್ರೆ ಸಿಗುತ್ತೆ. ಸೊ ಅದರಲ್ಲಿ ಕ್ವಾಡ್ರಿಸೆಪ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಮಸಲ್ ಎಕ್ಸಸೈಸ್ ಇರುತ್ತೆ, ಅಷ್ಟು ಮಾಡಿದ್ರೆ ಸಾಕು. ಇನ್ನೊಂದು ಕಾಮನ್ ಕ್ವಶನ್ ಇರುತ್ತೆ, ಮಂಡಿ ನೋವು ಬಂದಿದೆ ವಾಕ್ ಮಾಡ್ಬೇಕಾ ಬೇಡ ಸರ್ ಅಂತ. ದಯವಿಟ್ಟು ವಾಕ್ ಮಾಡ್ಬೋದು. ಎಷ್ಟಾಗ್ತದೆ ಅಷ್ಟು ದೂರ, 1 ಕಿಲೋಮೀಟರ್, ಒಬ್ಬೊಬ್ರಿಗೆ 2 ಕಿಲೋಮೀಟರ್, ಒಬ್ಬೊಬ್ಬರು 500 ಮೀಟರ್, ಎಷ್ಟಾಗುತ್ತೆ ಅವರಿಗೆ ವಾಕ್ ಮಾಡ್ಬೋದು. ವಾಕ್ ಮಾಡೋದ್ರಿಂದ ಮಂಡಿ ನೋವು ಜಾಸ್ತಿ, ಸವಿಕೆ ಜಾಸ್ತಿ ಆಗಲ್ಲ. ಬಟ್ ಡೋಂಟ್ಸ್ ಒಂದು ವೆರಿ ಇಂಪಾರ್ಟೆಂಟ್ ಇದೆ ಅನ್ನೋದು. ಹೌದು. ಏನು ಮಾಡಬಾರ್ದು ಅಂದರೆ ತಳಗಡೆ ಕೂಡಬಾರ್ದು ಸರ್, ಚಕ್ರ ಮುಕ್ಳು ಹಾಕ್ಕೊಂಡು ತಳಗಡೆ ಕೂಡಬಾರ್ದು ದಯವಿಟ್ಟು. ಇನ್ನೊಂದು ತಳಗಡೆ ಕೂತು ಎದ್ದಾಗೆ ಜಾಸ್ತಿ ಸವಿಕೆ ಆಗ್ತವೆ. ಇನ್ನೊಂದು ಡೋಂಟ್ಸ್ ಅಂದರೆ ಮೆಟ್ಲು ಏರಬಾರ್ದು ಜಾಸ್ತಿ ಟೈಮ್. ದ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಅಂದರೆ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಮಂಡಿನ ಸವಿಕೆ ಸ್ಟಾರ್ಟ್ ಆಗಿದೆ ಸರ್ ನಮಗೆ, ಅದು ಜಾಸ್ತಿ ಆಗಬಾರ್ದು ಅಂದರೆ ಏನು ಮಾಡ್ಬೋದು, ಅದಕ್ಕಿದೆ ರೀಸನ್. ಜಾಸ್ತಿ ಆಗಬಾರ್ದು, ಪ್ರೋಗ್ರೆಸ್ ಆಗಬಾರ್ದು ಅಂದರೆ ದ ಬೆಸ್ಟ್ ಥಿಂಗ್ ಅಂದರೆ ಒಂದು 10 to 15 kg ವೇಟ್ ಕಡಿಮೆ ಮಾಡಬೇಕು. ವೇಟ್ ಕಮ್ಮಿ ಆಗಬೇಕು. ತೆಳ್ಳಗಿದ್ದಷ್ಟು ಮಂಡಿ ಸವಿಕೆ ಕಡಿಮೆ ಆಗುತ್ತೆ. ಯಾಕಂದರೆ ಪ್ರೆಷರ್ ಜಾಯಿಂಟ್ ಮೇಲೆ ಕಡಿಮೆ ಬೀಳುತ್ತೆ, ಹಾಗಾಗಿ ಸವಿಕೆ ಕಡಿಮೆ ಆಗುತ್ತೆ. ದೇಹದ ಭಾರವನ್ನು ಇಳಿಸ್ಕೊಳ್ಬೇಕು ಅವರು. ಡೆಫಿನೆಟ್ ಆಗಿ ಅದೇ ಮೇನ್ ಟ್ರೀಟ್ಮೆಂಟ್ ಸರ್. ಮೇನ್ ಟ್ರೀಟ್ಮೆಂಟ್ ಇದಕ್ಕಿರೋದು ಅಂದರೆ ದೇಹದ ಭಾರ ಇಳಿಸ್ಕೊಂಡ್ರೆ ಅವ್ರಿಗೆ ಒಂದು 50 to 60% ಪೇನ್ ಕಡಿಮೆ ಆಗಿಬಿಡುತ್ತೆ. ಅಂದರೆ ಈಗ ಭಾಳ ಮುಖ್ಯವಾದ ವಿಷಯಗಳನ್ನು ತಾವು ಹೇಳಿದ್ರಿ. ಮಂಡಿ ನೋವಿಗೆ ವಯೋಸಹಜವಾಗಿ ಇದು ಆಗುತ್ತೆ, ಆದರೆ ಆ ರೀತಿ ನೋವು ಕಾಣಿಸ್ಕೊಳ್ಳೋದು ಅಥವಾ ಚಿಪ್ಪಿನಲ್ಲಿ ಸವೆತ ಶುರುವಾಗಿದೆ ಅಂದರೆ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳಿದ್ರಿ. ವ್ಯಾಯಾಮವನ್ನು ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದ್ರಿ. ಮಾಡಬಾರ್ದು ಅಂದರೆ ಸಾಮಾನ್ಯವಾಗಿ ಮೆಟ್ಟಲುಗಳನ್ನು ಹತ್ತಬಾರ್ದು, ಕೆಳಗಡೆ ಕೂಡಬಾರ್ದು, ಈ ಥರದ್ದೆಲ್ಲ ಹೇಳಿದ್ರಿ. ಆದರೆ ಮಾರುಕಟ್ಟೆಯಲ್ಲಿ ಈ ಥರದ ಒಂದು ಔಷಧಿಗಳಿಗಾಗಿ ಹೆಚ್ಚು ಜನ ಹಾತೊರಿತಿರ್ತಾರೆ. ಇವತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಪ್ರಚಾರ ಬರುತ್ತೆ, ತುಂಬ ಪ್ರಚಾರದೆಲ್ಲ ಮಾಡ್ಕೊಳ್ತಾ ಇರ್ತಾರೆ, ಎಂಥ ಎಣ್ಣೆ ಇದೆ ಹಾಗೆ ಹೀಗೆ ಅಂತೇಳಿ. ಇಂಥದಕ್ಕೆಲ್ಲ ಜನ ಮಾರು ಹೋಗ್ತಾ ಇರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತೀರಾ? ಹೌದು, ಇದು ಭಾಳ ಒಳ್ಳೆಯ ಕ್ವಶನ್ ಸರ್. ಇದು ಕಾಮನ್ ಆಗಿ ಎಲ್ಲರೂ ಮಾಡುವಂಥ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ನಾನೇ ನಿಮಗೆ ಹೇಳಿದ್ದೀನಿ, ಇದಕ್ಕೆ ದೇರ್ ಇಸ್ ನೋ ಟ್ರೀಟ್ಮೆಂಟ್. ಆಯಿಲಿಂದ ಆಗಲಿ ನಾನೇನೋ ಬೇರೆದು ಒಂಥರ ಟ್ಯಾಬ್ಲೆಟ್ ತೊಗೋತೀನಿ, ಸಣ್ಣ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಈ ಮಂಡಿ ನೋವು ಮಾತ್ರ ಎದರಲ್ಲೂ ಕಡಿಮೆ ಆಗಿಲ್ಲ ಇದುವರೆಗೆ. ಯಾಕಂದರೆ ಕಾರ್ಟಿಲೇಜಿಗೆ ಬ್ಲಡ್ ಸಪ್ಲೈಯೇ ಇರಲ್ಲ. ಸೊ ನೀವು ನುಂಗಿರೋ ಗುಳಿಗೆ ಜಾಯಿಂಟ್ವರೆಗೂ ಹೋಗೋದೇ ಇಲ್ಲ, ಯಾಕಂದರೆ ಅಲ್ಲಿ ಪೈಪ್ಸೇ ಇಲ್ಲ, ಚಾನಲ್ಲೇ ಇಲ್ಲ. ಸೊ ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರು ಇದಕ್ಕೆ ದೇರ್ ಇಸ್ ನೋ ಯೂಸ್ ಅಂತ ಅನ್ಕೋತೀನಿ. ಇತ್ತೀಚೆಗೆ ಮೊಣಕಾಲಿನ ಚಿಪ್ಪು ಬದಲಾವಣೆ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ, ಬದಲಾವಣೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಯಾರ್ಯಾರಿಗೆ ಸೂಕ್ತ? ಇದು ಮಾಡಿಸ್ಕೊಳ್ಳೇಬೇಕು ಅಂತಕ್ಕಂಥ ಸಂದರ್ಭಗಳು ಯಾವಾಗ ಬರುತ್ತೆ, ಹೇಗೆ ಸರ್? ಇದು ಮಂಡಿ ನೋವು ಸ್ಟಾರ್ಟ್ ಆಯಿತು ಅಂದ್ಕೂಡಲೇ ನಾವು ಅಥವಾ ಅರ್ಥರೈಟಿಸ್ ಅಥವಾ ಆಸ್ಟಿಯೋಆರ್ಥರೈಟಿಸ್ ಅಂತ ಡಯಾಗ್ನೋಸ್ ಮಾಡಿದ ಕೂಡಲೇ ಮಂಡಿ ಚಿಪ್ಪು ಬದಲಾವಣೆ ಎಲ್ಲರಿಗೂ ಅವಶ್ಯಕತೆ ಇರುವುದಿಲ್ಲ. 100% ಎಲ್ಲರಿಗೂ ಇಲ್ಲ.
ಎಲ್ಲರಿಗಿಲ್ಲ. ಎಲ್ಲರಿಗೆ ಕಾಮನ್ ಕ್ವಶನ್ ಇರುತ್ತೆ, ಸರ್ ಯಾವಾಗ ಮಾಡಿಸ್ಕೋಬೇಕು ನಾವು ಮಂಡಿ ನೋವು ಅಂತ. ಡಾಕ್ಟರ್ ಒಬ್ರು ಹೇಳ್ತಿದ್ದಾರೆ ಮಾಡಿಸ್ಕೊಡ್ರಿ, ಇನ್ನೊಬ್ರು ಬೇಡ ಅಂತಿದ್ದಾರೆ, ಇನ್ನೊಬ್ರು ಈ ಥರ ಎಕ್ಸಸೈಸ್ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಮಾಡಿಸ್ಕೊಂಡಿದ್ದಾರೆ, ಅದರಲ್ಲಿ ಒಬ್ರಿಗೆ ಸಕ್ಸಸ್ ಇದೆ, ಒಬ್ರಿಗೆ ಸಕ್ಸಸ್ ಇಲ್ಲ. ಇವು ಕಾಮನ್ ಕ್ವಶನ್ಸ್ ಎಲ್ಲರಲ್ಲಿ. ಮಂಡಿ ನೋವು ಯಾವಾಗ ರಿಪ್ಲೇಸ್ಮೆಂಟ್ ನಾವು ಮಾಡಬೇಕಂದ್ರೆ ಸರ್, ಪೇಷಂಟ್ಗೆ ದಿನನಿತ್ಯ ಕಾರ್ಯಗಳಿಗೆ ಅವರಿಗೆ ಆಗ್ತಾ ಇಲ್ಲ. ಸುಮಾರು 4-5 ವರ್ಷದಿಂದ ನೋವಿದೆ, ನನಗೆ ಡೈಲಿ ಓಡಾಡೋಕ್ಕೂ ಆಗ್ತಾ ಇಲ್ಲ ಸರ್, ಟ್ಯಾಬ್ಲೆಟ್ ತೊಗೊಂಡ್ರೇ ಅಥವಾ ಪೇನ್ ಕಿಲ್ಲರ್ ಯಾವುದಾದ್ರು ತೊಗೊಂಡ್ರೇ ನನಗೆ ಲೈಫ್ ನಡ್ಸೋಕ್ಕಾಗೋದು. ಅಂಥ ಪೇಷಂಟ್ ಮಾತ್ರ ಅವರಾಗಿ ಹೋಗಿ ಡಾಕ್ಟರ್ ಹತ್ರ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕು. ದಿಸ್ ಈಸ್ ಫಸ್ಟ್ ರೂಲ್. ಅದರ್ ದನ್ ದಟ್ ನಾವು ಎಕ್ಸ್ರೇ ನೋಡ್ತೀವಿ, ಜಾಯಿಂಟ್ ಸ್ಪೇಸ್ ಕಡಿಮೆ ಇರುತ್ತೆ, ಅದೆಲ್ಲ ನಮ್ಮ ಪಾರ್ಟ್. ಬಟ್ ಪೇಷಂಟ್ಗೆ ಯಾವಾಗಲೂ ಇದೊಂದು ಡೌಟ್ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಅಕಸ್ಮಾತ್ ಸ್ಟಾರ್ಟ್ ಆಗಿ 6 ಮಂತ್ಸ್ ಆಗಿದೆ, 1 ಇಯರ್ ಆಗಿದೆ, ಅವರು ಪೂರ್ತಿ ಇನ್ನೂ ಸೌದಿಲ್ಲ, ಮ್ಯಾನೇಜ್ ಮಾಡೋಂಥ ಚಾನ್ಸಸ್ ಇರುತ್ತೆ, ಅವ್ರಿಗೆ ವರ್ಷದಲ್ಲಿ 1-2 ಸತಿ ನೋವು ಬರ್ತಾ ಇರುತ್ತೆ. ಅಂಥವ್ರು ಹೋಗಿ ಮಂಡಿ ಚಿಪ್ ಬದಲಾವಣೆ ಮಾಡಿಸ್ಕೋಬೇಡ್ರಿ ದಯವಿಟ್ಟು, ಅವಶ್ಯಕತೆ ಅವ್ರಿಗಿರಲ್ಲ. ಯಾರಿಗಂದ್ರೆ ಡೈಲಿ ಅರೌಂಡ್ 60 ಇಯರ್ಸ್ ಮೇಲೆ ಇರ್ಬೇಕು ಪೇಷಂಟ್, ಡೈಲಿ ಅವ್ರಿಗೆ ಪೇನ್ ಇರಬೇಕು, ಪೇನ್ ಕಿಲ್ಲರ್ ತೊಗೊಂಡ್ರೆ ನಾನು ನಡೀತಾ ಇದೆ ಸರ್, ಇಲ್ಲಾಂದ್ರೆ ಇಲ್ಲ. ಅದು ಬೇರೆ ಒಂದು 2-3 ಮಂತ್ಸಿಂದ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ಅವ್ರು ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾಕೆಂದರೆ ಪೇನ್ ಕಿಲ್ಲರ್ ತೊಗೊಂಡು ರೀನಲ್ ಎಫೆಕ್ಟ್ ಆಗ್ತದೆ, ಕಿಡ್ನಿ ಎಫೆಕ್ಟ್ ಆಗ್ತದೆ. ಸೊ ಡೈಲಿ ಪೇನ್ ಕಿಲ್ಲರ್ ತಗೋಬಾರ್ದು. ಹೌದು, ಸಾಮಾನ್ಯವಾಗಿ ಹೆಚ್ಚು ಜನ ನೋವು ನಿವಾರಕ ಮಾತ್ರೆಗಳಿಗೆ ಮೊರೆ ಹೋಗ್ತಾರೆ. ಹೌದು ಸರ್, ವೈದ್ಯರನ್ನ ಸಂಪರ್ಕಿಸದೆ, ಹೌದು, ವೈದ್ಯರನ್ನ ಕಾಣದೆ, ಮೊಣಕಾಲು ನೋವು ಬಂದಿದ್ರೆ ಒಂದು ಗುಳಿಗೆ ಕೊಡ್ರಿ ಅಂತ ಗುಳಿಗೆ ಅಂಗಡಿಗಳ ಮುಂದೆ ನಿಂದಿರೋದು ಹೆಚ್ಚು ಕಾಣ್ತೀವಿ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಾ ಇದ್ರಿ ನೀವು? ದಯವಿಟ್ಟು ನಿಮ್ಮ ಹತ್ರ ಇರೋ ಡಾಕ್ಟರ್ ಹತ್ರ ಹೋಗಿ, ಎಸ್ಪೆಷಲಿ ಆರ್ಥೋಪೆಡಿಕ್ ಸರ್ಜನ್ ಹತ್ರನೇ ಹೋಗಿ, ಅವರಿಗೆ ಯಾವ್ದು ಸೈಡ್ ಎಫೆಕ್ಟ್ ಇರುತ್ತೆ, ಯಾವ್ದು ಸೈಡ್ ಎಫೆಕ್ಟ್ ಇರಲ್ಲ, ಏನು ಕಟ್ಟರೆ ಒಳ್ಳೇದು, ಏನು ಬೇಡ, ಎಕ್ಸಸೈಸಸ್ ಇವೆಲ್ಲ ಅವ್ರು ಹೇಳ್ಕೊಡ್ತಾರೆ. ದಯವಿಟ್ಟು ಅದನ್ನು ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋವು ನಿವಾರಕ ಮಾತ್ರೆಗಳನ್ನು ಹೆಚ್ಚು ತಗೊಳ್ಬಾರ್ದು ಅಂತ ಹೇಳ್ತೀರಿ? ಹೌದು ಸರ್, ಹೆಚ್ಚು ಅಂದರೆ ನಮ್ಮ ಪ್ರಕಾರ ಅದಕ್ಕೆ ಕ್ವಾಂಟಿಫೈ ಮಾಡ್ಬೋದು. ಅಂದರೆ ಹೆಚ್ಚು ಅಂದರೆ ಒಬ್ಬೊಬ್ರು 1 ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಸರ್ ನಮಗೇನು ಆಗ್ಬಿಡುತ್ತಾ, ಇಲ್ಲ, ಹಂಗೇನಿಲ್ಲ. ಇಯರ್ಸ್ ಟುಗೆದರ್ ಅಂತ ಹೇಳ್ತೀವಿ, 6 ತಿಂಗಳು, 1 ವರ್ಷ ಅಥವಾ 2 ವರ್ಷ 3 ವರ್ಷ ಕಂಟಿನ್ಯೂಸ್ ತಗೋತಾ ಇರ್ತಾರೆ, ಆ ಥರ ತಗೋಬಾರ್ದು. ಅವ್ರಿಗೆ ಕಿಡ್ನಿಗಳಲ್ಲಿ ತೊಂದರೆ ಕಾಣುತ್ತೆ. ಯಾವತ್ತೂ ಒಂದಿನ, ಇವಾಗ ತಿಂಗಳಲ್ಲಿ ಒಂದ್ಸತಿ ಯಾವಾಗ ತೊಗೊಂಡ್ರೆ ಏನೂ ಆಗಲ್ಲ. ಸೊ ಅದಕ್ಕೇನು ಭಯಪಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್, ಈಗ ಮುಂದಿನ ಪ್ರಶ್ನೆ ಏನು ಅಂದರೆ, ಸಾಮಾನ್ಯವಾಗಿ ಜನರಲ್ಲಿ ಸೊಂಟ ನೋವು ಹೆಚ್ಚು ಕಾಣ್ತದೆ. ಅದರಲ್ಲಿ ಹೆಣ್ಮಕ್ಳಾಗಿರ್ಬೋದು, ಕೆಲಸ ಮಾಡುವ ಗಂಡ್ಮಕ್ಳು ಆಗಿರ್ಬೋದು, ಮನೆಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ, ಸೊಂಟ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರ್ತದೆ. ಇದಕ್ಕೆ ಕಾರಣ ಏನು? ಸೊಂಟ ನೋವು ಪರ್ಟಿಕ್ಯುಲರ್ಲಿ 2 ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಕಾಣಿಸುತ್ತೆ ಸರ್. ನಾನು ನೋಡಿದ್ದು ಇದರಲ್ಲಿ ಯಂಗ್ಸ್ಟರ್ಸ್ ಬರ್ತಾರೆ, ಒಂದು 20 to 30 ಇಯರ್ಸ್, 35 ಇಯರ್ಸ್. ಅವರು ಬೈಕಲ್ಲಿ ಓಡಾಡ್ತಾ ಇರ್ತಾರೆ, ಕಾರಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಭಾಳ ಹೊತ್ತು ನಿಂತು ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಬಗ್ಗೆ ವೇಟ್ ಎತ್ತೋದು ಆ ಥರ ಕೆಲಸ ಮಾಡ್ತಾರೆ. ಸೊ ಅವರಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್. ಇನ್ನೊಂದು ಮೋಸ್ಟ್ ಕಾಮನ್ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳು 40-45 ವರ್ಷ ಆದಮೇಲೆ ಕಾಮನ್ ಆಗಿ ನಡು ನೋವು ಅಂತ ಬರ್ತಾ ಇರ್ತಾರೆ. ಸರ್ ಕೂತ್ರೆ ಎದ್ದೇಳಕ್ಕಾಗಲ್ಲ, 1 ವರ್ಷದಿಂದ ಇದೆ, 6 ತಿಂಗಳಿಂದ ಇದೆ ನಡು ನೋವು. ಇದು 2 ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಕಾಣಿಸ್ತದೆ. 90% ಆಫ್ ಬ್ಯಾಕ್ ಏಗೆ ಎಕ್ಸ್ರೇ ಅವಶ್ಯಕತೆ ಇಲ್ಲ, ಸ್ಕ್ಯಾನಿಂಗ್ ಅವಶ್ಯಕತೆ ಇಲ್ಲ. ದಯವಿಟ್ಟು ಜನ ನಮ್ಮ ಹತ್ರ ಬರ್ತಾರೆ, ಸರ್ ಸ್ಕ್ಯಾನ್ ಮಾಡಿಸ್ರಿ, ಎಕ್ಸ್ರೇ ಮಾಡಿಸ್ರಿ ಅಂತೇಳಿ. 90% ಜನಕ್ಕೆ ಅವಶ್ಯಕತೆ ಇರಲ್ಲ ಸರ್. ಡಯಾಗ್ನೋಸ್ ಮಾಡಿ ಬೇಕಂದ್ರೆ ಮಾತ್ರ ಅವಶ್ಯಕತೆ ಇರುತ್ತೆ. 90% ಜನಕ್ಕೆ ಅವಶ್ಯಕತೆ ಇರಲ್ಲ. ಯಾಕಂದರೆ ಇದು ನೋವು ಬರೋದು ಮ್ಯಾಕ್ಸಿಮಮ್ ಮಸಲ್ ಪೇನ್ ಅಂತ ಹೇಳ್ತೀವಿ. ಬೆನ್ನು ನಡು ನೋವು ಇಸ್ ನಥಿಂಗ್ ಬಟ್ ಇಟ್ಸ್ ಅ ಮಸಲ್ ಪೇನ್, ಮಾಂಸಖಂಡದ ನೋವು. ಫಾರ್ ಎಕ್ಸಾಂಪಲ್, ನೀವು 10 kg ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ಕೊಂಡ್ರೆ, ಕೈ ಸೋತ ಕೈ ತಳಗಿಡ್ತೀರಾ, ಕೈ ನೋವು ಬಂದು. ಸೊ ಸೇಮ್ ಕಾನ್ಸೆಪ್ಟ್ ಬೆನ್ನಲ್ಲಿ ನಡುವಲ್ಲಿ ಕೂಡ ಅದೇ ಕಾನ್ಸೆಪ್ಟ್. ನಡುವಿನ ಮಸಲ್ಸ್ ವೀಕ್ ಇದ್ದರೆ ಅವರು ಜಾಸ್ತಿ ಹೊತ್ತು ನಿಂದ್ರಕ್ಕಾಗಲ್ಲ. ಸೊ ಆಟೋಮೆಟಿಕ್ ಪೇನ್ ಬರುತ್ತೆ, ಆ ಕಡೆ ಈ ಕಡೆ ಒಳ್ಳಾಡ್ತಾರೆ, ಸರ್ ಹೋಗಿ ಮಲ್ಕೊಂಡೆ, ನನಗೆ ಆನ್ಕೊಳಕ್ಕೆ ಬೇಕು, ಗಾದಿ ಬೇಕು. ಇದು ಸೊ ಇದಕ್ಕೆ ಟ್ರೀಟ್ಮೆಂಟ್ ರೆಸ್ಟ್ ಅಲ್ಲ. ದಯವಿಟ್ಟು ಭಾಳ ಜನ ಈವನ್ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಾರೆ ರೆಸ್ಟ್ ನಡು ನೋವಿಗೆ. 90% ಜನಕ್ಕೆ ರೆಸ್ಟ್ ಇಸ್ ನಾಟ್ ಎ ಟ್ರೀಟ್ಮೆಂಟ್. ಆಕ್ಟಿವ್ ಆಗಿರ್ಬೇಕು. ಯು ಹ್ಯಾವ್ ಟು ಇಂಪ್ರೂವ್ ದ ಮಸಲ್ ಕ್ವಾಲಿಟಿ. ಮಸಲ್ನ ನಾವು ಸ್ಟ್ರಾಂಗ್ ಮಾಡಬೇಕು. ಸೊ ಸ್ಟ್ರಾಂಗ್ ಮಾಡೋಕ್ಕೆ ಬೇಸಿಕ್ 2 ಐಡಿಯಾಸ್ ಇದೆ. ಮಿನಿಮಮ್ 4 to 5 kilometers ವಾಕ್, ಆಮೇಲೆ ಸ್ವಿಮ್ಮಿಂಗ್ ಬರೋರಾದರೆ ಸ್ವಿಮ್ಮಿಂಗ್. ಇನ್ನೊಂದು ಬೆಸ್ಟ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ, ಅದನ್ನು ಜಾಸ್ತಿ ಮಾಡೋಕ್ಕೆ ಸೂರ್ಯ ನಮಸ್ಕಾರ. ಇವಾಗಿನ ಆಯುರ್ವೇದ ದ ವೆರಿ ಗುಡ್ ಫಾರ್ ಬ್ಯಾಕ್ ಏಕ್. ಕರೆಕ್ಟಾಗಿ ನೀವು ಡೈಲಿ ಸೂರ್ಯ ನಮಸ್ಕಾರ 10 ಮಾಡಿದರೆ 90% ಜನಕ್ಕೆ ಬೆನ್ನು ನೋವಿರಲ್ಲ ಅಂತ ಅನ್ಕೋತೀನಿ, ನಡು ನೋವಿರಲ್ಲ ಅಂತ. ಅಂದರೆ ಸೊಂಟ ನೋವಿಗೆ ವಿಶ್ರಾಂತಿ ಪರಿಹಾರ ಅಲ್ಲ.
ವಿಶ್ರಾಂತಿ ಪರಿಹಾರ ಇಲ್ಲ. ಪರಿಹಾರ ಅಲ್ಲ. ಆಕ್ಟಿವ್ ಆಗಿರಬೇಕು, ಆಕ್ಟಿವ್ ಆಗಿರ್ಬೇಕು. ವಾಕಿಂಗ್ ಮಾಡ್ತಾ ಇರಬೇಕು. ಹೌದು ಸರ್. ಗೊತ್ತಿರುವ ಕೆಲವೊಂದು ಲಘು ವ್ಯಾಯಾಮಗಳನ್ನ ಮಾಡ್ತಾ ಇರಬೇಕು. ಸ್ವಿಮ್ಮಿಂಗ್ ಬರೋರು ಸ್ವಿಮ್ಮಿಂಗ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಆ ಚಟುವಟಿಕೆಯಿಂದ ಇದ್ರೆ ಸೊಂಟ ನೋವು ನಿವಾರಣೆ ಆಗ್ತದೆ ಅಂತಕ್ಕಂಥದ್ದು. ಮೇಲಾಗಿ ಅಂತ ಗಂಭೀರ ಸಮಸ್ಯೆ ಏನಲ್ಲ ಅಂತಲೂ ಹೇಳ್ತೀರಿ ನೀವು ಸೊಂಟ ನೋವು? ಇಲ್ಲ, ಅನ್ಲೆಸ್ ನೀವು ಇದನ್ನ ಫಾಲೋ ಮಾಡಿದ್ರೆ. ಇಲ್ಲ ಅಂದ್ರೆ ನಿಮ್ ಡೈಲಿ ರೂಟೀನಲ್ಲಿ ಪೇನ್ ಇದ್ದೇ ಇರುತ್ತೆ, ಅದು ಅವ್ರಿಗೆ ನೀವು ಪಾರ್ಟ್ ಆಫ್ ಲೈಫ್ ಆಗ್ಬಿಡುತ್ತೆ. ಸೊ ಅದಕ್ಕಿಂತ ಹೊರಗೆ ಬರ್ಬೇಕಂದ್ರೆ ಬೆಡ್ ಬಿಟ್ಟು ಹೊರಗೆ ಬರ್ಬೇಕು. ಕೆಲವರು ಅದನ್ನೇ ಪ್ಯಾನಿಕ್ ಆಗಿಬಿಟ್ರೆ ಬರೀ ಮಾತ್ರೆಗೆ ಅಡಿಕ್ಟ್ ಆಗಿಬಿಡ್ತಾರೆ. ಅದಕ್ಕೆ ಸರ್ ಗುಳಿಗೆ ಗುಳಿಗೆ ಇಸ್ ನಾಟ್ ಎ ಟ್ರೀಟ್ಮೆಂಟ್. ಸೊ ಅದಕ್ಕೆ ಹೇಳಿದ್ದೆ, ಚೇಂಜ್ ಯುವರ್ ಲೈಫ್ ಸ್ಟೈಲ್. ಮಾಂಸಖಂಡಗಳು ಸ್ನಾಯುಗಳು ಗಟ್ಟಿ ಆಗ್ಬೇಕು. ಹಾಗೆ ಇನ್ನೊಂದು ಕತ್ತು ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇರ್ತದೆ. ಇದು ಯಾಕೆ ಬರ್ತದೆ, ಅದ ಕಾರಣಗಳೇನು ಡಾಕ್ಟ್ರೆ? ಇದಕ್ಕೆ ಮೋಸ್ಟ್ ಕಾಮನ್ ಪೊಸಿಷನಲ್ ಅಂತ ಹೇಳ್ತೀವಿ ಸರ್. ಇವಾಗಿನ ಇದರಲ್ಲಿ ವರ್ಕ್ ಫ್ರಮ್ ಹೋಮ್, ಲ್ಯಾಪ್ಟಾಪ್ ಹಿಂದೆ ಕೂತ್ಕೊಂಡ್ಬಿಟ್ಟು, ಅಥವಾ ಮೋಸ್ಟ್ ಕಾಮನ್ ಇವಾಗಿನ ಹುಡುಗರಲ್ಲಿ ಮೊಬೈಲ್ ಆಟ ಆಡೋದು ಎಲ್ಲ ಬಿಟ್ಟು ಮರೆತು ಓನ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ ಅವರ್ಸ್ ಟುಗೆದರ್. ಸೊ ಆಟೋಮೆಟಿಕಲಿ ಮಸಲ್ ಪೇನ್ ಬರುತ್ತೆ. ಇದಕ್ಕೂ ನಾವು ಸೇಮ್ ಕಾನ್ಸೆಪ್ಟ್, ಅದೇನು ನಾನು ಸೊಂಟ ನೋವು ಹೇಳಿದ್ನಲ್ಲ, ಸೇಮ್. ನೀವು ಆಕ್ಟಿವ್ ಆಗಿದ್ರೆ ಬರೋಲ್ಲ. ಇದು ಸ್ನಾಯುಗಳ ಸಮಸ್ಯೆಯಿಂದ ಬರುತ್ತೆ. ಚಟುವಟಿಕೆ ಇಲ್ಲದೆ ಇದ್ರೆ ಈ ಸಮಸ್ಯೆ ಬರ್ತದೆ. ಮನುಷ್ಯ ಹೆಚ್ಚು ಚಟುವಟಿಕೆಯಿಂದ ಇರಬೇಕು, ಕೆಲಸಗಳನ್ನಾಗ್ಲಿ ವ್ಯಾಯಾಮಗಳನ್ನಾಗ್ಲಿ ಮಾಡ್ಕೊಳ್ತಾ ಇರಬೇಕು. ಎವ್ರಿ 2 hours ಒಂದ್ಸತಿ ಅಟ್ಲೀಸ್ಟ್ ಎದ್ದು ಹೋಗ್ಬಿಟ್ಟು ಗೋಂಡ್ ಮೂವ್ಮೆಂಟ್ ಮಾಡಿ ಆಕ್ಟಿವ್ ಆಗಿ ಮತ್ತೆ ಬಂದು ಕೂತು ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಮಾಡ್ಬೋದು. ಆ ಥರ ಮಾಡ್ಕೋಬೋದು. ಬಟ್ ಈಗ ಕಾಲ ಬದಲಾಗ್ಬಿಟ್ಟಿದೆ ಡಾಕ್ಟರ್. ಈಗ ಕೋವಿಡ್ ಬಂತು, ಕೆಲಸದ ಶೈಲಿಗಳೆಲ್ಲ ಬದಲಾಗಿದೆ. ಇವತ್ತು ನಗರದಲ್ಲಿ ದುಡಿತಾ ಇದ್ದಂಥವ್ರು, ಕಚೇರಿಗಳಿಗೆ ಓಡಾಡ್ತಾ ಇರ್ತಕ್ಕಂಥವ್ರು ಇವತ್ತು ಮನೆಯಲ್ಲೇ ಕೂತ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಸೊ ಈ ಜೀವನ ಶೈಲಿಯಿಂದ ಇನ್ನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ಬೋದು ನಮ್ಮ ಜನ? ಇದು ಭಾಳ ಒಳ್ಳೆ ಕ್ವಶನ್ ಸರ್. ನಾನು ಈ ಕೋವಿಡ್ ಸ್ಟಾರ್ಟ್ ಆದಾಗಿಂದ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಜಾಸ್ತಿ ಆಗಿದಾವೆ. ಯಾಕೆ ಅಂದರೆ ಮನೆಯಲ್ಲ ಹೊರಗೆ ಹೋಗ್ಲಿಲ್ಲ ಅಂದರೆ ತೊಂದರೆ ಏನಂದರೆ ದೇರ್ ಇಸ್ ನೋ ವಿಟಮಿನ್ ಡಿ. ದೇವರ ಶಕ್ತಿ ಎಲ್ಲ ಸೂರ್ಯನ ಥ್ರೂ ಕೊಟ್ಟಿದ್ದಾನೆ. ಇವನ್ ಪ್ಲಾಂಟ್ಸ್, ಅನಿಮಲ್ಸ್ ಎಲ್ಲಕ್ಕೂ ಶಕ್ತಿ ಬರೋದು ಸೂರ್ಯನಿಂದಾನೆ. ಇವನ್ ಮನುಷ್ಯ ಕೂಡ ಸೂರ್ಯನ ಮೇಲೆ ಡಿಪೆಂಡೆಂಟ್ ಆಗಿದ್ದಾನೆ. ನಾವು ಕಂಡಿಡೋದು ಓನ್ಲಿ ವಿಟಮಿನ್ ಡಿ ಮಾತ್ರ. ಅದು ಎಷ್ಟು ವಿಟಮಿನ್ಸ್ ಇದಾವೋ ನಮಗೆ ಗೊತ್ತಿಲ್ಲ. ಸೂರ್ಯನಿಂದಾನೆ ಇರ್ಬೋದು. ನಮಗೆ ಕಂಡಿಡಿದಿರೋದು ಓನ್ಲಿ ವಿಟಮಿನ್ ಡಿ ಅಂತೇಳಿ. ಡೆಫಿನೆಟ್ ಆಗಿ ಎಲ್ಲರಿಗೂ 1 ತಾಸಿಂದ 2 ತಾಸು ಸೂರ್ಯನ ಎಕ್ಸ್ಪೋಜರ್ ಬೇಕೇ ಬೇಕು. ಅದಕ್ಕೆ ಅವಾಗೆ ನಿಮ್ಗೆ ಹೇಳಿದೆ, ಸೊಂಟ ನೋವು ಹೆಣ್ಮಕ್ಳಲ್ಲಿ 40 ವರ್ಷ ಆದ್ಮೇಲೆ ಕಾಮನ್ ಆಗಿ ಬರುತ್ತೆ ಅಂತೇಳಿ. ಸೊ ಅವರಲ್ಲಿ ಹಾರ್ಮೋನ್ ಕಡಿಮೆ ಆದಂಗೆ ಬೋನ್ ಪೇನ್ ಶುರುವಾಗುತ್ತೆ. ಸೊ ಬೋನ್ ವೀಕ್ ಆಕೋತಾ ಹೋಗುತ್ತೆ. ಅವರು ದಯವಿಟ್ಟು ಹೆಣ್ಮಕ್ಳು 40 ವರ್ಷ ಆದಮೇಲೆ 1 ಇಲ್ಲ 2 ತಾಸು ಸೂರ್ಯನಲ್ಲಿ ಬರಲೇಬೇಕು, ಬಿಸಿಲಿಗೆ ಬರಲೇಬೇಕು. ಇನ್ನೊಂದಂದ್ರೆ ಕ್ಯಾಲ್ಶಿಯಂ ಕಂಟಿನ್ಯೂಸ್ ಆಗಿ ತಗೊಳ್ಬೇಕು. ಹೌದು, WHO ಪ್ರಕಾರ ಕಂಟಿನ್ಯೂಸ್ ಆಗಿ ಡೈಲಿ 1 ಟ್ಯಾಬ್ಲೆಟ್ ಕ್ಯಾಲ್ಶಿಯಂ ಇಸ್ ಓಕೆ. ಅಥವಾ ಸುಣ್ಣ ಹಾಲು ಕುಡಿಬೇಕು. ಸೊ ನೀವು ಹೇಳಿದ್ರಿ ಒಂದು ಮಾತು, ಎಲ್ಲರೂ ಹೆಚ್ಚು ಒಂದಿಷ್ಟು ಬಿಸಿಲಿಗೆ ಮೈ ಒಡ್ಕೊಳ್ಬೇಕು. ಬಿಸಿಲಲ್ಲಿ ಓಡಾಡೋದಾಗಲಿ, ಬಿಸಿಲಲ್ಲಿ ಇರುವ ಕೆಲಸಗಳನ್ನು ಮಾಡೋದಾಗಲಿ, ಅಂಥವ್ರಿಗೆ ಸಮಸ್ಯೆಗಳು ಕಡಿಮೆ ಸರ್. ಈಗ ಬದಲಾದ ಜೀವನ ಶೈಲಿಯಿಂದಾಗಿ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತಿದ್ದಾವೆ. ನಿಮ್ಮಲ್ಲಿ ಬರೋರು ಇಂಥವ್ರು ಜಾಸ್ತಿ ಆಗಿದ್ದಾರೆ ಸರ್. ಅದು ಎಸ್ಪೆಷಲಿ ಅರ್ಬನ್ ಏರಿಯಾ, ಹಿಂಗೆ ಹೊಸಪೇಟೆ ಊರಲ್ಲಿ ಬರ್ತಾರೆ. ಹಳ್ಳಿಯವ್ರು ಕಡಿಮೆ. ಯಾಕಂದ್ರೆ ಅವ್ರು ಬಿಸಿಲಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಅವ್ರಿಗೆ ನಿಜವಾಗ್ಲೂ ಪೇನ್ ಇದ್ರೆ ಮಾತ್ರ ಬರ್ತಾರೆ. ಸಾಮಾನ್ಯವಾಗಿ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಪಟ್ಟ ಹಾಗೆ ಶಸ್ತ್ರಚಿಕಿತ್ಸೆ ಇದು ಯಾವ ಸಂದರ್ಭದಲ್ಲಿ ಇಂಥದ್ದೆಲ್ಲ ಅನಿವಾರ್ಯವಾ, ಹೇಗೆ? ಹೌದು, ಇವಾಗಿನ ಲೈಫ್ ಸ್ಟೈಲಿಗೆ ಮೋಸ್ಟ್ ಕಾಮನ್ ಫ್ರಾಕ್ಚರ್ಸ್ ಕಾಮನ್ ಆಗ್ಬಿಟ್ಟಿದೆ. ಯಾರಾದ್ರೂ ಒಬ್ರು ಬೀಳ್ತಾರೆ, ಫ್ರಾಕ್ಚರ್ ಆಗುತ್ತೆ, ಅಪಘಾತಗಳಾದಾಗ ಇಂಥವೆಲ್ಲ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ಇಲ್ಲಿ ಇನ್ನೊಂದು ನಾನು ನೋಡಿರೋದು, ಹೊಸಪೇಟೆ ಸರೌಂಡಿಂಗ್ ಏರಿಯಲ್ಲಿ ಜಾಸ್ತಿ ಜನ ಕಟ್ಟಿಸ್ತೀನಿ ಅಂತ ಹೋಗ್ತಾರೆ. ಹೌದು, ಅದರಲ್ಲಿ ಸಕ್ಸಸ್ ಇದೆ 10% ಇದೆ 100ರಲ್ಲಿ. ಇನ್ನು 90% ಪೇಷಂಟ್ಸಲ್ಲಿ ಕಟ್ಟಿದ್ದು ಸರಿ ಹೋಗಿರಲ್ಲ. 1 month 2 months ಆಗಿರುತ್ತೆ, ನಮ್ಮ ಹತ್ರ ಬಂದಿರ್ತಾರೆ. ನಾವು ಅದನ್ನ ಆಲ್ರೆಡಿ ಇಟ್ಸ್ ಲೈಕ್ ಬೆಳೆಯೋ ಬೀಜನ ಒಣಗಿಸಿ ಕೊಟ್ಟಂಗೆ ಅವರು, ನಾವು ಮತ್ತೆ ಹಾಕಿ ಗೊಬ್ಬರ ಹಾಕಿ ಬೆಳೆಸ್ಬೇಕು ಆ ಥರ. ಸೊ ಅದ್ರ ಆಪರೇಷನ್ ಬಿಕಮ್ ವೆರಿ ಡಿಫಿಕಲ್ಟ್. ಬಟ್ ಡೆಫಿನೆಟ್ ಆಗಿ ರಾಡ್ ಪ್ಲೇಟ್ ಅಲ್ಲಿ ಭಾಳ ಮೂಢನಂಬಿಕೆ ಇದೆ ಜನರಲ್ಲಿ. ಕರೆಕ್ಟ್ ಸರ್ಜನ್ ಮಾಡಿದ್ರೆ ಅದರಲ್ಲಿ ರಿಸಲ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅದು ಏನು ಮಾಡುತ್ತೆ, ಪೇಷಂಟ್ ಮೊಬೈಲ್ ಅಂದರೆ ವಾಕ್ ಮಾಡಂಗೆ ಮಾಡುತ್ತೆ. ಜಾಸ್ತಿ ಏಜ್ ಆದ ಜನರಲ್ಲೇ ಹಿಪ್ ಫ್ರಾಕ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ಮೂಢನಂಬಿಕೆ ಇರುತ್ತೆ. ಜನ ಮನೆಯಲ್ಲೇ ಮಲಗಿಸ್ಬಿಟ್ಟು ಹಂಗೆ ಉಸುಕು ಹಾಕಿ ಬಿಟ್ಬಿಟ್ಟಿರ್ತಾರೆ. ಅವ್ರು ಹಂಗೆ ಬೆಡ್ ರಿಡನ್ ಆಗಿ ಇನ್ನೊಂದು 3 months ಅಲ್ಲಿ ಬೆನ್ನಲ್ಲಿ ಗಾಯ ಆಗೋದು, ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ಳೋದು, ಓಡಾಡಲ್ಲ ಆ ಥರ ಆಗಿ ಗೆಟ್ ಬೆಡ್ ರಿಡನ್. ದಯವಿಟ್ಟು ಅಂಥವ್ರನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ರಿ. ಅದರಿಂದ ಯಾವುದೇ ಕಾಂಟ್ರಾ ಇಂಡಿಕೇಶನ್ ಇಲ್ಲ, ಎದ್ದು ನಡೆಯಂಗಂತೂ ಮಾಡ್ಬೋದು.
ಯಾವುದೇ ಅಪಘಾತಗಳಾದರೆ ಹೆಚ್ಚು ಮುರಿದು ಹೋಗೋದು ಮೂಳೆಗಳೇ ದೇಹದಲ್ಲಿ. ಅಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಇಂಥ ಸಂದರ್ಭಗಳಲ್ಲಿ ಬಂದಾಗೆ ತುರ್ತು ಚಿಕಿತ್ಸೆ ಯಾವುದೇ ಅಪಘಾತ ಆದರೆ ಫಸ್ಟ್ ನಾವು ನೋಡಬೇಕಾಗಿರೋದು ಹೆಡ್ ಇಂಜರಿ ಅಂತ ಹೇಳ್ತೀವಿ. ತಲೆಯಲ್ಲಿ ಏನಾದರೂ ಪೆಟ್ಟು ಬಿದ್ದಿದ್ದೇನೆ, ತಲೆಯಲ್ಲಿ ಪೆಟ್ಟು ಬಿದ್ದ ಲಕ್ಷಣಗಳು ಏನಿರುತ್ತೆ, ವಾಮಿಟಿಂಗ್ ಅಂದರೆ ಫ್ರೀಕ್ವೆಂಟಾಗಿ ಮತ್ತೆ ಮತ್ತೆ ವಾಮಿಟ್ ಆಗ್ತಾ ಇರುತ್ತೆ, ತಲೆ ಚಕ್ರ ಬರುತ್ತೆ, ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಅಲ್ಲಿ ಕಾನ್ಷಿಯಸ್ನೆಸ್ ಹೋಗ್ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಎಚ್ಚರ ಆಗಿರುತ್ತೆ. ಈ ಥರ ಪೇಷಂಟ್ಸು ಸ್ವಲ್ಪ ಭಾಳ ಕೇರ್ಫುಲ್ ಇರಬೇಕು. ದೇ ಹ್ಯಾವ್ ಟು ಗೆಟ್ CT ಸ್ಕ್ಯಾನ್, ಹೆಡ್ CT ಸ್ಕ್ಯಾನ್ ತೊಗೋಬೇಕು. ಸೊ ಅದು ಫಸ್ಟ್ ಪಾಯಿಂಟ್. ತಲೆಗೆ ಪೆಟ್ಟು ಬಿದ್ದಿಲ್ಲ ಅಂದರೆ 90% ಪ್ರಾಬ್ಲಮ್ ಇಲ್ಲ. ಮೂಳೆಗಳ ಫ್ರ್ಯಾಕ್ಚರ್ಗೆ ಜಸ್ಟ್ ಇಮ್ಮೊಬಿಲೈಸೇಷನ್ ಸಾಕು ಅರ್ಲಿ ಸ್ಟೇಜಲ್ಲಿ. ಬಂದ ತಕ್ಷಣ ಒಂದು ಕಟ್ಬಿಟ್ಟು ಇಮ್ಮೊಬಿಲೈಸೇಷನ್ ಮಾಡ್ತಾರೆ. ಇವಾಗ ಹಳ್ಳಿಯಲ್ಲಿ ಕೂಡ ಒಂದು ದೊಂಡು ಕಟ್ಬಿಟ್ಟು ಮಾಡ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆ ಥರ ಮಾಡ್ಕೊಂಡು ಬರ್ಬೋದು. ಮೂಳೆಗೆ ಸಂಬಂಧಪಟ್ಟಿದ್ದು ಮೇನ್ ಹೆಡ್ ಇಂಜುರಿ ಆಗಿರಬಾರ್ದು, ಇನ್ನೊಂದು ಚೆಸ್ಟ್ ಮತ್ತು ಅಬ್ಡಾಮಿನ್ ಇಂಜುರಿ ಆಗಿರಬಾರ್ದು, ಎಲ್ಲೋ ಒಂದು ಕಡೆ ಬ್ಲೀಡಿಂಗ್ ಇರಬಾರ್ದು. ಅದು ಬಿಟ್ಟು ನಾವು ಫ್ರ್ಯಾಕ್ಚರ್ಸ್ ಈಸ್ ನಾಟ್ ಎಮರ್ಜೆನ್ಸಿ. ಯಾವುದು ಎಮರ್ಜೆನ್ಸಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ಬೇಕು ಅನ್ನೋ ಥರ ಯಾವುದು ಇರಲ್ಲ. ಮೊದಲು ಮನುಷ್ಯ ಇಂಪಾರ್ಟೆಂಟ್, ಆಮೇಲೆ ಫ್ರ್ಯಾಕ್ಚರ್. ಅಪಘಾತಗಳಾದಂಥ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿದೆಯಲ್ಲೋ ಇದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಹೃದಯಕ್ಕೆ ಏನಾದರೂ ಪೆಟ್ಟಾಗಿದೆಯಲ್ಲೋ ಇದು ಸರಿಯಾಗಿ ನೋಡ್ಕೊಳ್ಬೇಕು. ಅಂದರೆ ಜೀವಹಾನಿಯಾಗುವಂಥ ಯಾವುದೇ ಘಟನೆಗಳು ಆಗಿಲ್ಲ ಅಂದರೆ ನಂತರದಲ್ಲಿ ಮೂಳೆಗಳು ಮುರಿದಿದೆಯಾ ಏನಾಗಿದೆ ಆ ನಂತರದಲ್ಲಿ ನಾವು ಬರ್ತೀವಿ. ಮೊದಲು ಬರೋದು ಜೀವ ಉಳಿಸುವಂಥ ಸಮಸ್ಯೆಗಳನ್ನು ಅಲ್ಲಿ ಬಗೆಹರಿಸಬೇಕಾಗುತ್ತೆ ಅಪಘಾತಗಳ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಡಾಕ್ಟ್ರೆ, ಈಗ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ಗಳ ಬಳಿಗೆ ಹೋಗೋದಕ್ಕಿಂತ ನಾಟಿ ವೈದ್ಯರ ಬಳಿಗೆ ಏನಾದರೂ ಕೈಕಾಲುಗಳು ಮುರಿದ್ರೆ ಏನಾದರೂ ಆದರೆ ಅಂಥವ್ರ ಹತ್ರ ಹೆಚ್ಚಾಗಿ ಹೋಗ್ತಾರೆ. ಇಲ್ಲ ಅಲ್ಲಿ ಹೋಗಿದೆ, ನಾನು ಅಲ್ಲಿ ಕಟ್ಸ್ಕೊಂಬಂದೆ, ಇವತ್ತು ಸುಧಾರಣೆ ಆಗ್ತದೆ, ಮತ್ತೆ ಇನ್ನೂ ಸ್ವಲ್ಪ ದಿನದಲ್ಲಿ ಸುಧಾರಣೆ ಆಗ್ತದೆ ಅಂತೇಳಿ ಕಾಯ್ತಾ ಇರ್ತಾರೆ. ಆದರೂ ಕೆಲವೊಮ್ಮೆ ಸುಧಾರಣೆ ಆಗೋದಿಲ್ಲ ಅನ್ನುವಂಥ ಲಕ್ಷಣಗಳು ಇರ್ತವೆ, ಕೆಲವರಿಗೆ ವಾಸಿ ಆಗ್ತದೆ. ಜನ ಇದನ್ನು ನಂಬಬೇಕಾ ಬೇಡವಾ, ಹೇಗೆ ಸರ್? ಇದು ನೋಡಿ, ಭಾಳ ವರ್ಷಗಳಿಂದ ನಡ್ಕೊಂಬಂದ್ರೆ ಟ್ರೀಟ್ಮೆಂಟ್. ನಾನು ಅದರ ಅಪೋಸಿಟ್ ಇಲ್ಲ, ನಾಟಿ ವೈದ್ಯ ಕೆಟ್ಟದು, ಅದ್ರ ಹತ್ರ ಹೋಗ್ಬೇಡ್ರಿ ಆ ಥರ ಹೇಳ್ತಾ ಇಲ್ಲ. ಭಾಳ ವರ್ಷದಿಂದ ನಡ್ಕೊಂಬಂದಿರೋ ಟ್ರೀಟ್ಮೆಂಟ್ ಇದು. ಹಳೆ ಕಾಲದಲ್ಲಿ ಬರೀ ಸುತ್ತಿದ್ರು. ಬಟ್ ಇವಾಗಿಂದ ಏನು ಟ್ರೆಂಡ್ ಅಂದರೆ ಹೊಸದೇನೆಂದರೆ ಪರ್ಫೆಕ್ಷನ್. ನಿಮಗೆ ಬಂದರೆ ಪರ್ಫೆಕ್ಟ್ ಮಾಡಿಕೊಡೋದ್ರಿಂದ ಅವ್ರ ಲೈಫ್, ಉಳಿದಿದ್ದ ಲೈಫ್ ಭಾಳ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಬರೋದು ಅಡ್ವಾಂಟೇಜ್ ಏನಂದರೆ ಪರ್ಫೆಕ್ಟಾಗಿ ಪ್ಲೇಟು ರಾಡ್ ಹಾಕಿ ಕೂತು ಪರ್ಫೆಕ್ಟ್ ಮಾಡಿದರೆ ಅವ್ರ ಕೈ ಆಗಲಿ ಕಾಲಾಗಲಿ ಅವ್ರ ಲೈಫ್ ಸ್ಟೈಲ್ ಆಗಲಿ ಮುಂದೆ ದುಡಿಯೋಂಥ ಶಕ್ತಿ. ಫಾರ್ ಎಕ್ಸಾಂಪಲ್ 20 ವರ್ಷದವನಿಗೆ ಕಾಲು ಮುರಿತು, ಸರಿ ಕೂಡಲಿಲ್ಲ, ಅವನು ಇಡೀ ಇನ್ನೊಂದು 30 ವರ್ಷ ಲೈಫು ಅವನು ದುಡಿಲಾರ್ದಂಗೆ ಆಗಬಾರ್ದು. ಸೊ ನಮ್ಮ ಹತ್ರ ಬಂದರೆ ಅದು ಅಡ್ವಾಂಟೇಜ್ ಏನಂದರೆ ಆಪ್ರೇಷನಿಂದ ಪರ್ಫೆಕ್ಷನ್ ಮಾಡ್ತೀವಿ ಅಷ್ಟೇ. ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ಕೆಲವೊಂದು ಸಮಸ್ಯೆಗಳನ್ನು ನೋಡ್ತೀವಿ. ಏನೋ ಒಂದು ಸ್ವಲ್ಪ ಎಲ್ಲೋ ಬಿದ್ದಿರ್ತಾರೆ, ಮೊಣಕೈಯಲ್ಲಿ ಎಲ್ಲೋ ಒಂದು ಭಾಗ ಸ್ವಲ್ಪ ಸರ್ದಿರ್ತದೆ, ಮೂಳೆ ಏನಾದರೂ. ಸೊ ಹಾಗೆ ನಾಟಿ ವೈದ್ಯರನ್ನು ಅವ್ರು ನಂಬಿರ್ತಾರೆ, ಅಲ್ಲಿ ಹೋಗಿರ್ತಾರೆ, ಚಿಕಿತ್ಸೆ ತಗೊಂಡಿರ್ತಾರೆ, ಕರೆಕ್ಟಾಗಿ ಕೂತಿರಲ್ಲ, ಆದರೆ ನೋವಿರಲ್ಲ. ಕೆಲವೊಮ್ಮೆ ಈಗ ತಿರ್ಸೋಕೆ ಅದಕ್ಕೆ ಹೀಗೆ ಬರೋದಿಲ್ಲ, ನೋವಿಲ್ಲ ಅಂತೇಳಿ ಅವ್ರು ಹಾಗೆ ಕೈ ಬಿಡುವ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಬಡತನ ಅನ್ನೋದಿಂದ ಇರ್ತದೆ ಅವ್ರ ಹತ್ರ. ಹೆಚ್ಚು ನಗರಗಳಿಗೆ ಹೋಗಿ ತೋರಿಸ್ಕೊಂಡು ಬರೋಕ್ಕೆ ಆಗೋದಿಲ್ಲ. ಇದು ಹೇಗೆ ಸರಿಪಡಿಸ್ಕೊಳ್ಳಿಕ್ಕೆ ಅವ್ರು ಮತ್ತೆ ಆರ್ಥೋಪೆಡಿಕ್ ಎಕ್ಸ್ಪರ್ಟ್ಗಳನ್ನು ಕಾಣೋದೇ ಸೂಕ್ತನ, ಹೇಗೆ? ಡೆಫಿನೆಟ್ ಆಗಿ ಬಂದು ಕಾಣಬೇಕು ಸರ್. ಒಂದು ವೇಳೆ ತಡ ಆಯಿತು, 3-4 ತಿಂಗಳಾಯಿತು, ವರ್ಷಗಳಾಗ್ತದೆ, ಅವ್ರು ಹಾಗೆ ಅದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಮತ್ತು ಯಾವಾಗ ಅವ್ರಿಗೆ ಕಾಡುತ್ತೆ, ಇಲ್ಲ ನಾನು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿದ್ರೆ ಏನೋ ಸುಧಾರಣೆ ಆಗ್ತೀನೇನೋ ಅಂತೇಳಿ, ಆಗ ಅವ್ರಿಗೆ ಅನಿಸಿದಾಗೆ, ಆಗ ತಡವಾಗಿ ಬಂದಾಗ ನೀವು ಹೇಗೆ ಅವರನ್ನು ಟ್ರೀಟ್ ಮಾಡ್ತೀರಿ? ಸರ್, ತಡವಾಗಿ ಬಂದಿರೋದೇ ದೊಡ್ಡ ಪ್ರಾಬ್ಲಮ್ ಆಗಿ ಉಳಿಯುತ್ತೆ ನಮಗೆ. ಯಾಕಂದರೆ ಒಂದ್ಸದ ಜಾಯಿಂಟ್ ಹೋಯ್ತು ಅಂದರೆ ಮತ್ತೆ ಅದನ್ನು ವಾಪಸ್ ಮಾಡೋಕ್ಕೆ ಭಾಳ ಕಷ್ಟವಾಗಿರುತ್ತೆ. ಇನ್ನೊಂದು ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಆಗಲಿ ಮತ್ತೊಂದಾಗಲಿ ಜಾಸ್ತಿ ಆಗ್ತಾ ಬರುತ್ತೆ ಆ ಪೇಷಂಟ್ಸಲ್ಲಿ. ಸೊ ಖರ್ಚಾದರೂ ಜಾಸ್ತಿ ಆಗುತ್ತೆ. ಅವರು ದಯವಿಟ್ಟು ಫಸ್ಟಿಗೆ ಬಿದ್ದ ತಕ್ಷಣ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಬಂದರೆ ಭಾಳ ಒಳ್ಳೆಯದಾಗುತ್ತೆ. ಹಳ್ಳಿ ಜನಕ್ಕೆ ಇದೊಂದು ರಿಕ್ವೆಸ್ಟ್ ಅಂದ್ಕೊಂಬಿಡಿ. ಮನುಷ್ಯನಿಗೆ ದೇಹದಲ್ಲಿ ಮೂಳೆಗಳು ಕೀಲುಗಳು ಬಹಳ ಮುಖ್ಯ. ಇವುಗಳು ಸುಸ್ಥಿರವಾಗಿರಬೇಕು ಅನ್ನೋದಾದರೆ ಆ ಮನುಷ್ಯನ ಜೀವನ ಶೈಲಿ ಹೇಗಿರಬೇಕು, ಆಹಾರ ಪದ್ಧತಿ ಹೇಗಿರಬೇಕು ಹೇಳಿಬಿಡಿ. ಡೆಫಿನೆಟ್ ಆಗಿ ವೆರಿ ಗುಡ್ ಕ್ವಶನ್ ಸರ್. 3 ಮಂತ್ರ ಅಂತ ಹೇಳ್ತೀನಿ ನಾನು. ಫಸ್ಟ್ ಮಂತ್ರ ಸೂರ್ಯನಿಗೆ ಎಕ್ಸ್ಪೋಸ್ ಆಗಬೇಕು 1 hour 2 hours. ಸೆಕೆಂಡ್ ಮಂತ್ರ ಆ್ಯಕ್ಟಿವ್ ಆಗಿರ್ಬೇಕು. ಡೈಲಿ 4 to 5 kilometers ವಾಕಿಂಗ್ ಅಥವಾ ಅವ್ರದ್ದೇ ಆದ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎನಿಥಿಂಗ್. ಒಟ್ಟು 1 hour ಅವರಿಗೋಸ್ಕರನೇ 1 to 2 hours ತೊಡಗಿಸ್ಕೋಬೇಕು. ದಿಸ್ ಈಸ್ ಅ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಮೈಂಡ್ ಭಾಳ ಫ್ರೀ ಇರ್ಬೇಕು ಸರ್. ದಯವಿಟ್ಟು ಹೆಚ್ಚು ಸ್ಟ್ರೆಸ್ನೆಸ್ ಇರಬಾರ್ದು, ಚಿಂತೆ ಇರಬಾರ್ದು, ಏನಿರಬಾರ್ದು. ಹೌದು, ಇದೆಲ್ಲರೂ ಹೇಳೋದು ಅಗೇನ್ ಅದೇ ಹೇಳ್ತಾ ಇದ್ವಿ. ಸ್ಟ್ರೆಸ್ಲೆಸ್ ಇರ್ಬೇಕಷ್ಟೆ. ಭಾಳ ಯೋಚನೆ ಮಾಡಬೇಡಿ ನನಗೆ ಅದಾಗಿದೆ ಇದಾಗಿದೆ ಅಂತೇಳಿ. ಹ್ಯಾವ್ ಎ ಹ್ಯಾಪಿ ಲೈಫ್ ಅಷ್ಟೆ ಸರ್. ಮೂಳೆಗಳಿಗೆ ಮೇನ್ ಬೇಕಾಗಿರೋದು ಕ್ಯಾಲ್ಶಿಯಂ.
ಕ್ಯಾಲ್ಸಿಯಂ ವೆಜಿಟೇರಿಯನ್ಸ್ ಅಲ್ಲಿ ಜಾಸ್ತಿ ಹಾಲಲ್ಲಿ ಸಿಗುತ್ತೆ, ಅಥವಾ ನಾವು ಹಳೆ ಕಾಲದಲ್ಲಿ ಅಡಿಕೆ ಸುಣ್ಣ ಹಾಕ್ತಿದ್ವಲ್ಲ ಅಜ್ಜಿಗಳು, ದಟ್ ಇಸ್ ವೆರಿ ಗುಡ್ ಪ್ರಾಕ್ಟೀಸ್. ಅವ್ರೇನು ಸುಣ್ಣ ಹಾಕ್ತಿದ್ರಲ್ಲ ಅದ್ರಲ್ಲಿ ಕ್ಯಾಲ್ಸಿಯಂ ಅವ್ರಿಗೆ ಸಿಗುತ್ತೆ, ತಿನ್ನೋದು ಬಹಳ ಒಳ್ಳೇದಂತ. ಹೌದು ಹೌದು. ಬೇರೆ ಫಿಸಿಷಿಯನ್ಸ್ ಕೇಳಿದ್ರೆ ಬೇಡ ಅನ್ಬೋದು, ನಮ್ಮ ಆಸ್ ಆರ್ಥೋಪೆಡಿಕ್ಸ್ ಸುಣ್ಣ ಹಾಕೊಂಡು ಏನು ಎಲೆ ತಿಂತಾರಲ್ಲ ಅದರಿಂದ ಕ್ಯಾಲ್ಸಿಯಂ ಅವ್ರಿಗೆ ಸಿಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗ್ತಾವೆ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಹಾಲು ಕುಡಿಯೋದು. ಇನ್ನೊಂದು ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್ಗಲ್ಲಿ, ಮೀಟ್ಸ್ ಅಲ್ಲಿ ಸಿಗುತ್ತೆ. ಒಳ್ಳೆಯದು ಡಾಕ್ಟ್ರೆ, ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ತಾವು ಬಂದು ಮೂಳೆ, ಕೀಲು ಇವುಗಳ ಸಮಸ್ಯೆಗಳ ಬಗ್ಗೆ ಮತ್ತು ಪರಿಹಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಮೂಳೆ ಹಾಗೂ ಕೀಲು ಸಮಸ್ಯೆಗಳು ಮತ್ತು ಪರಿಹಾರ ಈ ಬಗ್ಗೆ ಹೊಸಪೇಟೆಯ ತಜ್ಞ ವೈದ್ಯರಾದ ಡಾಕ್ಟರ್ ನವೀನ್ ಕುಮಾರ್ ಎ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.